ಸಿದ್ದರಾಮಯ್ಯ ಈ ಸಲ ರೇಷನ್ ಕಾರ್ಡಿಗೆ ದುಡ್ಡು ಹಾಕ್ತಿಲ್ವಂತೆ. ಅದ್ರ ಬದಲು ಒಂದ್ ತಲೆಗೆ 15 ಕೆಜಿ ಅಕ್ಕಿ ಕೊಡ್ತಿರೋದ್ರಿಂದ ನಮ್ಮೂರಲ್ಲಿ ಮಳೆ ಬತ್ತಿದ್ರು ಜನಗಳು ಯಾವ ರೇಂಜಿಗೆ ಅಕ್ಕಿ ತಗೊಂಡೋಗಿ ಬರ್ತೀಯಾರ ನೋಡಿ. ದೇವ್ರು ನನಗೆ ಇವತ್ತು ಒಳ್ಳೆ ಬುದ್ಧಿ ಕೊಟ್ಟಿದ್ದ ಅನ್ಸುತ್ತೆ. ಅಪರೂಪಕ್ಕೆ ತಲೆ ತುಂಬಾ ಎಣ್ಣೆ ಉಯ್ಕೊಂಡಿದ್ದೆ. ಅದೇ ಕಾರಣಕ್ಕೋಸ್ಕರ ಇವತ್ತು ನಮ್ಮೂರಲ್ಲಿ ಮಳೆ ಬರುವ ಮುನ್ಸೂಚನೆ ಬೇರೆ ಆಗಿತ್ತು. ಅದು ನಾನ್ ಎಣ್ಣೆ ಹಚ್ಕೊಂಡಿದ್ದೆ ಅಂತ. ಈ ಕಡೆ ನಮ್ ಪಕ್ಕದ ಮನೆ ರಚ್ಚು ಅಂತೂ ವೇಲ್ ತಗೊಂಡು ದೊಡ್ಡ ಹೆಂಗಸಿನ ತರ ಸೀರೆ ಸುತ್ಕೊಂಡಿದ್ಲು. ಇವಳು ನೋಡಿದಾಗ ನನಗೆ ಏನ್ ನೆನಪಾಯ್ತು ಅಂದ್ರೆ, ನಾವು ಚಿಕ್ಕವರಿದ್ದಾಗ ಇದೇ ತರ ವೇಲನ್ನ ಸೀರೆ ಸುತ್ಕೊಂಡು ಊರ್ ತುಂಬಾ ಓಡಾಡ್ತಿದ್ವಿ. ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ. ಈ ವಿಷಯ ನಿಮ್ಗೆ ಏನಾದ್ರು ನೆನಪಾಯ್ತಾ? ನೆನಪಾದ್ರೆ ಕಮೆಂಟ್ ಮಾಡಿ. ಹಂಗೆ ರೇಷನ್ ತಗೊಂಡೋಗೋಣ ಅಂತ ಬಂದ್ರೆ ಫುಲ್ಲು ರಶ್. ಆ ರಶಲ್ಲಿ ಬೇರೆ ಮೋಡ ಬೇರೆ ಆಗಿತ್ತು. ಮೋಡ ಆಗಿದ ತಕ್ಕನಂಗೆ ಮಳೆ ಕೂಡ ಸುರಿತು. ಮಳೆ ಸುರಿದೈತೆ ಅಂತ ರೇಷನ್ ತಗೊಂಡ್ ಹೋಗದೆ ಇರಕ್ಕಾಗತ್ತ? ಹಂಗಾಗಿ ನಮ್ ಜನರು ಅದೇ ಮಳೆಯಲ್ಲಿ ಕ್ಯೂ ನಿಂತ್ಕೊಂಡು ರೇಷನ್ ತಗೊಂಡ್ ಹೋದ್ರು. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಂಗೆ ಮೈಲಾರ ಸ್ವಾಮಿ ದೇವಸ್ಥಾನದ್ದು ವಿಡಿಯೋ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಹಂಗಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಒಂದ್ ಪ್ರಮೋಷನ್ ಇತ್ತು ಅಂತ ಒಂದ್ ಅಂಗಡಿ ಬಂದ್ರೆ ಈ ಗೊಂಬೆ ಇಕ್ಕಿದ್ರು. ಈ ಗೊಂಬೆಗೆ ನಂಗೆ ಕಾಟ ಕೊಡೋ ತನಕ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ಟೋಪಿ ತೆಗ್ದಿ ಆಟ ಆಡಿಸ್ದೆ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಭೇಟಿಯಾಗುವ. ಬಾಯ್.